ನನ್ನ ಒಡೆಯನು ರಕ್ಷಕರು ಮೋಚಕನ ಬೇಗನೆ ಬರಲಿರುವ ಮೊದಲಿಗೆ ನಾವಂತೆ ಯೇಸು ಕ್ರಿಸ್ತನ ನಾಮದಲ್ಲಿ ಕೂಡಿ ಬಂದಿರತಕ್ಕಂಥ ಪ್ರತಿಯೊಬ್ಬರನ್ನು ಕೂಡ ನಾನು ವಂದಿಸುವನಾಗಿದ್ದೇನೆ. I greet each and everyone in the name of Lord Jesus Christ. Hallelujah. Praise the Lord. ಈ ಸಮಯದಲ್ಲಿ ನಾವು ನಮ್ಮ ಬಲಗೈಯನ್ನ ಮೇಲಕ್ಕೆ ಎತ್ತೋಣ, ವಾಕ್ಯವನ್ನ ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ. ಈ ಸಮಯದಲ್ಲಿ ನಾವು ಓದುವಾರ ಧ್ಯಾನ ಮಾಡಿದಂತ ವಾಕ್ಯ ಯಾವುದಾಗಿತ್ತು? ಯಾರಾದ್ರೂ ನೆನಪು ಮಾಡ್ತೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಹಲ್ಲೆಲೂಯಾ. ಚೆನ್ನಾಗಿದ್ದೀರಾ? ಚೆನ್ನಾಗಿಲ್ವಾ? ಚೆನ್ನಾಗಿದ್ದೀರಾ? ದೇವರ ಸನ್ನಿಧಾನದಲ್ಲಿ ದೇವರು ನಮ್ಮನ್ನ ಚೆನ್ನಾಗಿ ಮಾಡುವುದಕ್ಕಾಗಿ ಆತನ ಈ ಸ್ಥಳಕ್ಕೆ ಕರೆ ತಂದಿದ್ದಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಓದುವಾರ ನಾವು ಧ್ಯಾನ ಮಾಡಿದಂತ ವಾಕ್ಯ ಕ್ವಿಕ್ಕಾಗಿ ಯಾರು? ಓಕೆ. ಅಂತ್ಯಕಾಲದಲ್ಲಿ ನಡೆಯುವಂತ 4 ಪ್ರಮುಖವಾದಂತ ಘಟನೆಗಳ ಕುರಿತಾಗಿ ನಾವು ನೋಡಿದಂತವರಾಗಿದ್ದೀವಿ. ಮೊಟ್ಟ ಮೊದಲನೇದಾಗಿ, ಒಬ್ಬ ಮನುಷ್ಯನ ಜೀವಿತದಲ್ಲಿ ಅವನು ಅಂತ್ಯಕಾಲದಲ್ಲಿ ಅವನು ಮರಣಾವಸ್ಥೆಗೆ ಅವನು ಏನಾಗ್ತಾನೆ? ತುತ್ತಾಗ್ತಾನೆ. ಮರಣ ಎನ್ನುವಂಥದ್ದು ಎಲ್ಲಾ ಮನುಷ್ಯರನ್ನು ಏನ್ ಮಾಡುವಂತದ್ದಾಗಿದೆ ರೀ? ಹಿಡಿಯುವಂತದ್ದಾಗಿದೆ. ಆ ಮರಣಾವಸ್ಥೆ ಎನ್ನುವಂಥದ್ದನ್ನ ಅಂತ್ಯಕಾಲದಲ್ಲಿ ನಾವು ನೋಡುವಾಗ ಮರಣಾವಸ್ಥೆ ಆದ ಮೇಲೆ ಏನ್ ಬರ್ಲಿಕ್ಕಿದೆ? ಒಬ್ಬ ಮನುಷ್ಯನು ಮರಣವನ್ನ ಸಮೀಪಿಸಿದಾಗ ಅವನಿಗೆ ಏನಾಗ್ಲಿಕ್ಕಿದೆ? ನ್ಯಾಯ ತೀರ್ಪು ನಡೆಯಲಿಕ್ಕಿದೆ. ಹಲ್ಲೆಲೂಯಾ. ಮನುಷ್ಯರೆಲ್ಲರೂ, ಹುಟ್ಟಿದಂತವರೆಲ್ಲರೂ ಸತ್ತ ಮೇಲೆ ಅವರು ನ್ಯಾಯ ತೀರ್ಪಿಗೆ ಏನಾಗ್ತಾರೆ? ಒಳಗಾಗ್ತಾರೆ. ಒಳಗಾದ ಮೇಲೆ ಅವರು ದೇವರನ್ನ ನಂಬಿದವರಾಗಿದ್ರೆ ಪರಲೋಕವನ್ನ ಪಡೆದುಕೊಳ್ಳುತ್ತಾರೆ. ದೇವರನ್ನ ನಂಬಲಾರದಂತ ಸ್ಥಿತಿಯಲ್ಲಿ ಒಂದು ವೇಳೆ ಅವರು ಜೀವಿಸಿದ್ದೆ ಆದ್ರೆ ಅಗ್ನಿ ನರಕಕ್ಕೆ ಅವ್ರು ಏನಾಗ್ತಾರೆ? ಗುರಿ ಆಗ್ತಾರೆ. ಸತ್ಯವೇದದಲ್ಲಿ ಇರ್ತಕ್ಕಂಥ ಸಂದೇಶ ಇದು ಮಾತ್ರ. ದೇವರು ನಮಗೆ ಯಾವ ರೀತಿಯಾಗಿ ಭೂಲೋಕದಲ್ಲಿ ನಡೀಬೇಕಂತೇಳಿ ಆತನ ಏನ್ ಮಾಡಿದಾನೆ? ತನ್ನ ಮಕ್ಕಳಾದಂತ ಮನುಷ್ಯರಾದಂತ ನಮಗೆ ಏನ್ ಮಾಡಿದಾನ್ರಿ? ಪ್ರತಿಯೊಂದು ಅಂಶಗಳನ್ನ ಸವಿಸ್ತಾರವಾಗಿ, ಪ್ರತಿಯೊಂದು ಸಂಗತಿಗಳನ್ನ ಎಳೆಯಾಗಿ ಆತ ನಮ್ಗೆ ಏನ್ ಮಾಡಿದಾನೆ? ಪ್ರತಿ ವಾರವೂ ಕೂಡ ತಿಳಿಯಪಡಿಸ್ತಾ ಇದ್ದಾನೆ ಪ್ರಿಯರೇ. ಅದಕ್ಕಾಗಿ ನಮ್ಮ ದೇವರು ಮಾತಾಡುವಂತ ದೇವರಾಗಿದ್ದಾನೆ. ಆತನು ಮೂಕನಲ್ಲ. ನಮ್ಮ ದೇವರು ಬಲವನ್ನ ಕೊಡುವಂತ ಆತನಾಗಿದ್ದಾನೆ. ಆತನು ಬಲಿಯನ್ನ ಕೇಳುವಂತ ದೇವರಲ್ಲ. ನಮ್ಮ ದೇವರು ನಮ್ಮನ್ನ ಅಭಿಷೇಕ ಮಾಡುವಂತ ಆತನಾಗಿದ್ದಾನೆ. ಆತನು ನಮ್ಮಿಂದ ಅಭಿಷೇಕವನ್ನು ಹೊಂದುವಂತ ದೇವರು ಅಲ್ಲವೇ ಅಲ್ಲ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ. ಸಮಯದಲ್ಲಿ ನೇರವಾಗಿ ನಾವು ಇವತ್ತಿನ ದಿವಸ ಹೊಸ ಸಂದೇಶದ ಕಡೆಗೆ ಹೋಗೋಣ. 15ನೇ ಅಧ್ಯಾಯ ಯೋಹಾನ ಬರೆದ ಸುವಾರ್ತೆ 16ನೇ ವಚನವನ್ನು ಈ ಸಮಯದಲ್ಲಿ ನಾವೆಲ್ಲರೂ ಕೂಡ ಓದಿಕೊಳ್ಳೋಣ ಪ್ರಿಯರೇ. 15ನೇ ಅಧ್ಯಾಯ 16ನೇ ವಚನ. ಸತ್ಯವೇದ ತೆಗೆದುಕೊಂಡು ಬಂದಂತ ಪ್ರತಿಯೊಬ್ಬರು ಕೂಡ ನೀವು ಸತ್ಯವೇದದ ಮೇಲೆ ನಿಮ್ಮ ಕಣ್ಣುಗಳನ್ನು ಆಡಿಸ್ರಿ. ಈ ಸಮಯದಲ್ಲಿ ಇವತ್ತಿನ ದಿವಸ ಧ್ಯಾನಕ್ಕಾಗಿ ತೆಗೆದುಕೊಂಡಿರ್ತಕ್ಕಂಥ ಅಂಶ, ನಾನು ನಿಮ್ಮನ್ನ ಆರಿಸಿ ತೆಗೆದುಕೊಂಡಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. I will choose you. ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಳ್ಳುವೆನು. ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದೇನೆ. ನೀವು ಮನುಷ್ಯರು ಆರಿಸಿ ತೆಗೆದುಕೊಂಡಂತ ಮಕ್ಕಳು ಅಲ್ಲ. ನಿಮ್ಮನ್ನ ಆರಿಸಿ ತೆಗೆದುಕೊಂಡಂತ ಆತನು ದೇವರು. ಹಲ್ಲೆಲೂಯಾ. ನಿಮ್ಮನ್ನ ಯಾರೋ ಒಂದು ಗುಂಪಿನವರು ಆರಿಸಿ ತೆಗೆದುಕೊಳ್ಳಲಿಲ್ಲ. ನಿಮ್ಮನ್ನ ಯಾರೋ ಜ್ಞಾನಿಗಳು ಆರಿಸಿ ತೆಗೆದುಕೊಳ್ಳಲಿಲ್ಲ. ನಿಮ್ಮನ್ನ ಯಾವುದೋ ಒಂದು ಪಕ್ಷದವರು ಆರಿಸಿ ತೆಗೆದುಕೊಳ್ಳಲಿಲ್ಲ. ಆದ್ರೆ ದೇವರ ವಾಕ್ಯ ಹೇಳ್ತಾ ಇದೆ, ನಾನು ನಿಮ್ಮನ್ನ ಹೆಸರಿಡಿದು ಕರೆದು ನಾನು ನಿಮ್ಮನ್ನ ಏನ್ ಮಾಡಿದ್ದೇನೆ? ಆರಿಸಿ ತೆಗೆದುಕೊಂಡಿದ್ದೇನೆ ಎಂಬುದಾಗಿ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ. ವಾಕ್ಯ ಓದ್ತಿರಿ ಯಾರಾದ್ರೂ ದಯವಿಟ್ಟು ಒಂದ್ಸಾರಿ. 15ನೇ ಅಧ್ಯಾಯ 16ನೇ ವಚನ ಯೋಹಾನ ಬರೆದಂತ ಸುವಾರ್ತೆ. ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು, ನೀವು ಹೊರಟು ಹೋಗಿ ಫಲ ಕೊಡುವವರಾಗಬೇಕೆಂತಲೂ ನೀವು ಕೊಡುವ ಫಲವು ನಿಲ್ಲುವಂತದ್ದಾಗಬೇಕೆಂತಲೂ ನಿಮ್ಮನ್ನ ನೇಮಿಸಿದ್ದೇನೆ. ಹೀಗಿರಲಾಗಿ ನನ್ನ ಹೆಸರಿನಲ್ಲಿ ತಂದೆಯನ್ನ ಏನೇನು ಬೇಡಿಕೊಳ್ಳುವಿರೋ ಅದನ್ನು ಆತನು ನಿಮಗೆ ಕೊಡುವನು ಎಂಬುದಾಗಿ. ಹಲ್ಲೆಲೂಯಾ. ಪ್ರಿಯರೇ, ಇವತ್ತಿನ ದಿವಸ ದೇವರು ನಮಗೆ ಒಂದು ಒಳ್ಳೆಯ ಸಂದೇಶವನ್ನ ನೀಡ್ಲಿಕ್ಕಿದ್ದಾರೆ. ಆ ಸಂದೇಶ ಏನ್ರಿ? ನಾನು ಮನುಷ್ಯರಿಂದ ಆಯ್ಕೆಯಾದವನಲ್ಲ, ನನ್ನನ್ನ ದೇವರು ಆಯ್ಕೆ ಮಾಡಿಕೊಂಡೆ. ನಿಮ್ ಬಾಯಿಂದ ಹೇಳ್ರಿ, ನನ್ನನ್ನ ದೇವರು ಕರೆದಿದ್ದಾನೆ. ನಿಮ್ ಬಾಯಿಂದ ಹೇಳ್ರಿ, ನನ್ನನ್ನು ದೇವರು ಕರೆದಿದ್ದಾನೆ. ನನ್ನನ್ನ ದೇವರು ಆರಿಸಿಕೊಂಡಿದ್ದಾನೆ. ನನ್ನನ್ನ ದೇವರು ಫಲ ಕೊಡುವುದಕ್ಕಾಗಿ ಆರಿಸಿಕೊಂಡಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಆತನು ನಿನ್ನನ್ನ ಆರಿಸಿಕೊಳ್ಳಬೇಕಾದ್ರೆ ಆತನ ಒಂದು ಯೋಚನೆಯನ್ನ ಸಿದ್ಧ ಮಾಡಿದ್ದಾನೆ. ನೀವು ಅನ್ಕೊಳ್ತೀವಿ ಏನಂತೇಳಿ, ಬಾದರಿ ಮೃತ್ಯುಂಜಯ ಮಠಕ್ಕೆ ಯಾರೋ ಒಬ್ರು ಹೇಳಿದ್ರು, ಅವ್ರ ಮೂಲಕವಾಗಿ ನಾವು ಈ ಸ್ಥಳಕ್ಕೆ ಬಂದು ಕೂತ್ಕೊಂಡಿದೀವಿ, ದೇವರ ಸನ್ನಿಧಾನದಲ್ಲಿ ನಾವು ಇದ್ದೀವಿ ಅಂತೇಳಿ. ಆದ್ರೆ ವಾಕ್ಯ ಹೇಳ್ತದೆ, ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 4ನೇ ವಚನ, ದೇವರು ನಮ್ಮನ್ನ ಆರಿಸಿ ತೆಗೆದುಕೊಂಡಿದ್ದಾನೆ. ಯಾವಾಗ ಆತನ ಆರಿಸಿ ತೆಗೆದುಕೊಂಡಿದ್ದಾನೆ? ಓದ್ತಿರು ಒಂದ್ಸಾರಿ. 1ನೇ ಅಧ್ಯಾಯ 4ನೇ ವಚನ, ಎಫೆಸದವರಿಗೆ ಬರೆದಂತ
ಪತ್ರಿಕೆ. ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಹಲ್ಲೆಲೂಯಾ. ಈ ಒಂದು ಭೂಮಿಗೆ ಬುನಾದಿ ಹಾಕುವುದಕ್ಕಿಂತ ಮುಂಚಿತವಾಗಿ, ಆಕಾಶವನ್ನ ಆತನು ನಿಲ್ಲಿಸುವುದಕ್ಕಿಂತ, ಗುಡಾರವಾಗಿ ನಿಲ್ಲಿಸುವುದಕ್ಕಿಂತ ಮುಂಚಿತವಾಗಿ ದೇವರು ನನ್ನನ್ನ ನಿನ್ನನ್ನ ಆತನು ಆರಿಸಿ ತೆಗೆದುಕೊಂಡಿದ್ದಾನೆ, ನನಗೆ ನೀವು ಬೇಕು ಎಂಬುದಾಗಿ. ಹಲ್ಲೆಲೂಯಾ. ಇವತ್ತಿನ ದಿವಸ ಸಹೋದರ ಸಹೋದರಿಯೇ, ನಿಮ್ಮ ಜಾತಿ ಜನಾಂಗಗಳ ಮಧ್ಯದಲ್ಲಿ ಯಾರು ಕೂಡ ದೇವರು ಅವರನ್ನು ಆರಿಸಿ ತೆಗೆದುಕೊಳ್ಳಿಲ್ಲ. ಅವರು ಎಲ್ಲೋ ಇದ್ದಾರೆ ಈ ಸಮಯದಲ್ಲಿ ಲೋಕದಲ್ಲಿ. ಆದರೆ ನನ್ನನ್ನ ನಿನ್ನಾದ್ರೂ ದೇವರೇನು ಮಾಡಿದ್ದಾನೆ? ಆರಿಸಿ ತೆಗೆದುಕೊಂಡಿದ್ದಾನೆ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಪ್ರಿಯರೇ, ನೀವು ಮಾರ್ಕನು ಬರೆದ ಸುವಾರ್ತೆ 3ನೇ ಅಧ್ಯಾಯ ತೆಗೆದಿದ್ದೆ ಆದ್ರೆ ಒಂದ್ಸಾರಿ ಓದ್ತೀರಾ? ಹಲ್ಲೆಲೂಯಾ. ಮಾರ್ಕನ ಬರೆದ ಸುವಾರ್ತೆ ತೆಗೆದಿದ್ದೀರಾ? ಅಲ್ಲಿ ಒಂದು ವಚನ ಈ ಸಮಯದಲ್ಲಿ ನಾವು ಧ್ಯಾನ ಮಾಡೋಣ. ಇಪ್ಪತ್ತೆಂಟು ಮತ್ತು 30 ಕಂಟಿನ್ಯೂ ಹೋದ್ರಿ. ಇದಲ್ಲದೆ ಅವರು ಇವನಿಗೆ ದೆವ್ವ ಹಿಡಿದದೆ ಎಂದು ಹೇಳಿದ್ದರಿಂದ ಆತನವರಿಗೆ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಮನುಷ್ಯರು ಎಷ್ಟು ದೂಷಿಸಿದಾಗ್ಯೂ ಅವರು ಮಾಡುವ ಎಲ್ಲಾ ಪಾಪಗಳಿಗೂ ದೂಷಣೆಗಳಿಗೂ ಕ್ಷಮಾಪಣೆ ಉಂಟಾಗುವುದು. ಆದರೆ ಪವಿತ್ರಾತ್ಮವನ್ನ ದೂಷಿಸಿದವನು ಎಂದಿಗೂ ಕ್ಷಮಾಪಣೆಯನ್ನ ಹೊಂದನು, ಅವನು ಶಾಶ್ವತ ಪಾಪದೊಳಗೆ ಸೇರಿದವನಾದನು ಎಂದು ಹೇಳಿದನು ಎಂಬುದಾಗಿ. ಹಲ್ಲೆಲೂಯಾ. ಯೇಸು ಈ ಲೋಕಕ್ಕೆ ಬರಬೇಕಂತೇಳಿ ಯೇಸು ಸ್ವಾಮಿಯನ್ನ ತಂದೆಯಾದ ದೇವರು ಜಗದುತ್ಪತ್ತಿಗೆ ಮುಂಚೆ ಆತನ ಏನ್ ಮಾಡಿದ? ಆರಿಸಿ ತೆಗೆದುಕೊಂಡು ಅಭಿಷೇಕ ಮಾಡಿದ ಪ್ರಿಯರೇ. ಹಲ್ಲೆಲೂಯಾ. ಆತನನ್ನು ನೋಡಿ, ಆತನ ಪವಿತ್ರಾತ್ಮನ ಮೂಲಕವಾಗಿರುವಂತಹ ದೇವರಾಗಿದ್ದಾನೆ. ಆತನನ್ನು ನೋಡಿ ಅನೇಕರು ಏನ್ ಮಾಡ್ತಾ ಇದ್ದಾರೆ? ನಿನಗೆ ದೆವ್ವ ಹಿಡಿದಿದೆ, ನಿನಗೆ ಹುಚ್ಚಿ ಹಿಡಿದಿದೆ, ನೀನು ಅಂತ ವ್ಯಕ್ತಿ ಇಂಥ ವ್ಯಕ್ತಿ ಅಂತೇಳಿ ನರಮನುಷ್ಯನಾಗಿ ಬಂದಿರತಕ್ಕಂತ ಯೇಸು ಸ್ವಾಮಿಯನ್ನ ಏನ್ ಮಾಡ್ತಾ ಇದಾರ್ರಿ? ಆ ಜನರು ದೂಷಿಸ್ತಾ ಇದ್ದಾರೆ ಎಂಬುದಾಗಿ. ಹಲ್ಲೆಲೂಯಾ. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಆ ಯೇಸು ಮನುಷ್ಯನಾಗಿ ಈ ಲೋಕಕ್ಕೆ ಹೊರಟು ಬಂದಂತ ಸಮಯದಲ್ಲಿ ಆತನು ಆರಿಸಿಕೊಂಡಂತ ಒಂದು ತನಗೆ ಆಯ್ಕೆ ಮಾಡಿಕೊಂಡಂತ ಆ ಕೆಲಸವನ್ನು ಮಾಡುವುದಕ್ಕಾಗಿ ಈ ಲೋಕಕ್ಕೆ ಬಂದಂತ ಸಮಯದಲ್ಲಿ ಆತನನ್ನ ಜನರು ದೂಷಿಸಿದಾಗ ಆತನವರಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾನೆ. ಯಾವ ಎಚ್ಚರಿಕೆ ಅದು? ಪವಿತ್ರಾತ್ಮನನ್ನ ದೂಷಿಸಿದವನಿಗೆ ಎಂದಿಗೂ ಕ್ಷಮಾಪಣೆ ಆಗುವುದೇ ಇಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಪರಿಶುದ್ಧಾತ್ಮ, ದೇವರನ್ನ ಪರಲೋಕದ ಆತ್ಮ ಎಂಬುದಾಗಿ ಕರೆಸಿಕೊಳ್ಳುವಂತ, ಯೇಸು ಕ್ರಿಸ್ತನ ಆತ್ಮನೆಂಬುದಾಗಿ ಕರೆಸಿಕೊಳ್ಳುವಂತ ದೇವರ ಆತ್ಮನನ್ನ ದೂಷಿಸಿದವನಿಗೆ ಎಂದಿಗೂ ಕೂಡ ಕ್ಷಮಾಪಣೆ ಇಲ್ಲ ಪ್ರಿಯರೇ. ನಾವು ನೋಡ್ತಾ ಇದ್ದೇವೆ, ಯೇಸು ಸ್ವಾಮಿ ಈ ಒಂದು ಕಾರ್ಯವನ್ನ ಮಾಡುವುದಕ್ಕಾಗಿ ರಕ್ಷಕನಾಗಿ ಆತನು ಆಯ್ಕೆಯಾಗಿ ಈ ಲೋಕಕ್ಕೆ ಹೊರಟು ಬಂದ. ಆತನು ಈ ಲೋಕಕ್ಕೆ ಬಂದಾಗ ಆತನು ಪ್ರಿಯರೇ ಆಯ್ಕೆ ಮಾಡಿಕೊಳ್ತಾ ಇದ್ದಾನೆ. ಪ್ರಿಯರೇ, ಯಾರನ್ನ ಆಯ್ಕೆ ಮಾಡಿಕೊಳ್ತಾ ಇದ್ದಾನೆ ನೋಡಿ ಒಂದ್ಸಾರಿ ನೀವು ಸತ್ಯವೇದ ಪುಸ್ತಕದಲ್ಲಿ ಮತ್ತಾಯನ ಬರೆದ ಸುವಾರ್ತೆ ಕಡೆಗೆ ಬನ್ನಿ ಒಂದ್ಸಾರಿ. ಹಲ್ಲೆಲೂಯಾ. ಹತ್ತನೇ ಅಧ್ಯಾಯ, ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯದ ಕಡೆಗೆ ಬನ್ನಿ. ಹಲ್ಲೆಲೂಯಾ. ಎದ್ದಿದ್ದೀರಾ? ಮೊದಲನೇ ವಚನ ಓದಿ. ಆತನು ತನ್ನ 12 ಮಂದಿ ಶಿಷ್ಯರನ್ನ ಹತ್ತಿರಕ್ಕೆ ಕರೆದು ದೆವ್ವಗಳನ್ನ ಬಿಡಿಸುವುದಕ್ಕೂ ಎಲ್ಲಾ ತರದ ರೋಗಗಳನ್ನ, ಎಲ್ಲಾ ತರದ ಬೇನೆಗಳನ್ನ ವಾಸಿ ಮಾಡುವುದಕ್ಕೂ ಅವರಿಗೆ ಅಧಿಕಾರ ಕೊಟ್ಟನು ಎಂಬುದಾಗಿ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಒಂದು ಸ್ಥಳದಲ್ಲಿ ಹೋಗ್ತಾ ಇದ್ದಾನೆ. ಗಲಿಲಾಯ ಸಮುದ್ರಕ್ಕೆ ಆತನು ಹೋಗುವಂತ ಸಮಯದಲ್ಲಿ ಆತನು
ಅಲ್ಲಿ ಮೀನು ಹಿಡಿಯುವಂತ ಬೆಸ್ತರಾಗಿರ್ತಕ್ಕಂಥವ್ರು ನಾವು ನೋಡ್ತಾ ಇದ್ದೇವೆ. ಪೇತ್ರ, ಯೋಹಾನ, ಯಾಕೋಬ ಮತ್ತು ಅಂದ್ರೇಯ ಪ್ರಿಯರೇ. ಹಲ್ಲೆಲೂಯಾ. ಪ್ರಿಯರೇ, ಇವರು ಬೆಸ್ತರಾಗಿದ್ದಾರೆ. ಇವರು ಮೀನುಗಳನ್ನು ಹಿಡಿಯುವಂತ ಸಮಯದಲ್ಲಿ ಯೇಸು ಸ್ವಾಮಿ ಇವ್ರನ್ನ ಏನ್ ಮಾಡ್ತಾ ಇದ್ದಾನೆ ನೋಡ್ತಾ ಇದ್ದಾನೆ. ನೋಡಿ ಆತನ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ಅವರನ್ನ ಕರಿತಾ ಇದ್ದಾನೆ. ಪ್ರಿಯರೇ, ನೀವು ನನ್ನನ್ನ ಹಿಂಬಾಲಿಸಿರಿ ಎಂಬುದಾಗಿ. ಹಲ್ಲೆಲೂಯಾ. ದೇವರು ನಮ್ಮನ್ನ ಆಯ್ಕೆ ಮಾಡಿಕೊಳ್ಳುವುದಕ್ಕಿಂತ ಮುಂಚಿತವಾಗಿ ದೇವ್ರು ನಮ್ಮನ್ನ ಏನ್ ಮಾಡ್ತಾನ್ರಿ, ಕರಿತಾನೆ. ಪ್ರಿಯರೇ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವ್ರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತದೆ, ದೇವ್ರು ಮೊದಲನೇದಾಗಿ ನಮ್ಮನ್ನ ಏನ್ ಮಾಡ್ತಾನೆ, ಕರಿತಾನೆ. ಕರಿದಂತ ಸಮಯದಲ್ಲಿ ಆ ಜನರು ಏನ್ ಮಾಡಿದ್ರಂತ, ಆ ಬೆಸ್ತರು ತಮ್ಮ ಬಲೆಗಳನ್ನ ಅಲ್ಲಿಯೇ ಬಿಟ್ಟು ಯಾರನ್ನ ಹಿಂಬಾಲಿಸಿದ್ರು? ಅವರು ಯಾರು ಹಿಂಬಾಲಿಸಿದ್ರು? ಯೇಸು ಕ್ರಿಸ್ತನನ್ನ ಹಿಂಬಾಲಿಸಿದ್ರು. ಪ್ರಿಯರೇ, ಹಲ್ಲೆಲೂಯಾ. ಆತನು 12 ಜನ ಶಿಷ್ಯರನ್ನ ಏನ್ ಮಾಡಿದ, ಬಂದಿರತಕ್ಕಂಥ ಎಲ್ಲಾ ಜನಾಂಗ, ಅಲ್ಲಿ ಬಂದಿರತಕ್ಕಂಥ ನೆರೆದಿರ್ತಕ್ಕಂಥ ಎಲ್ಲಾ ಜನರ ಗುಂಪಿನ ಮಧ್ಯದಲ್ಲಿ ಅವ್ರನ್ನ ಏನ್ ಮಾಡಿದ, ಆರಿಸಿ ತೆಗೆದುಕೊಂಡ. ನೀವು ನನಗೆ ಪ್ರತ್ಯೇಕವಾಗಿ ಇರಬೇಕು, ನೀವು ನನ್ನನ್ನ ಹಿಂಬಾಲಿಸಿ ನಡೆಯುವವರಾಗಬೇಕು, ನೀವು ನನ್ನ ಶಿಷ್ಯರು ಎಂಬುದಾಗಿ ಏನ್ ಮಾಡಿದ ಸ್ವಾಮಿ ಅವರನ್ನ ಆರಿಸಿ ತೆಗೆದುಕೊಳ್ತಾ ಇದ್ದಾನೆ. ಪ್ರಿಯರೇ, ಹಲ್ಲೆಲೂಯಾ. ಆತನು ಕರೆದಾಗ ಅವ್ರು ಯಾಕೆ ಬಲೆಗಳನ್ನ ಬಿಟ್ಟು ಬರಬೇಕಾಗಿತ್ತು? ಅವ್ರು ತಮ್ಮ ಕೆಲಸ ತಾವು ಮಾಡ್ಕೊಂತ, ಎಷ್ಟೋ ಜನರು ಕರಿತಿರ್ತಾರಲ್ಲ ಅಂತೇಳಿ ಅವ್ರು ಹಂಗೆ ತಮ್ಮ ಕೆಲಸ ತಾವು ಮಾಡಿದ್ರೆ ಅವ್ರು ಶಿಷ್ಯರಾಗ್ತಾ ಇದ್ರ? ಆಗ್ತಾ ಇರಲಿಲ್ಲ. ಆದ್ರೆ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ, ಅವರು ಆತನ ಕರೆಗೆ ಏನ್ ಮಾಡಿದ್ರು, ವಿಧೇಯತೆಯನ್ನ ತೋರಿಸಿದ್ರು. ಆತನು ಮಾತಾಡಿದಾಗ ಅವರು ತಮ್ಮ ಕೆಲಸವನ್ನ ಬಿಟ್ಟು ಸಂಪೂರ್ಣವಾಗಿ ಏನ್ ಮಾಡಿದ್ರಂತೆ, ಆತನನ್ನು ಹಿಂಬಾಲಿಸಿ ನಡೆದ್ರು. ಪ್ರಿಯರು, ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ. ನೀವು ಒಂದ್ಸಾರಿ ಮಾರ್ಕನ ಬರೆದ ಸುವಾರ್ತೆ ಕಡೆಗೆ ಬನ್ನಿ, ಆ ವಿಷಯವನ್ನ ಈ ಸಮಯದಲ್ಲಿ ನಾವು ನೋಡೋಣ. ಹಲ್ಲೆಲೂಯಾ. ಓಕೆ, ಶಿಷ್ಯರನ್ನು ಆಯ್ಕೆ ಮಾಡಿಕೊಂಡಂತ ವಿಷಯ ಓದ್ತೀರಿ ಯಾರಾದರೂ? ಓದ್ರಿ ಸಿಕ್ಕಂತವ್ರು. 3ನೇ ಅಧ್ಯಾಯ 13ನೇ ವಚನ ಓದ್ರಿ. ಆಮೇಲೆ ಯೇಸು ಬೆಟ್ಟವನ್ನ ಹತ್ತಿ ತನಗೆ ಬೇಕಾದವರನ್ನ ಹತ್ತಿರಕ್ಕೆ ಕರೆಯಲು ಅವರು ಆತನ ಬಳಿಗೆ ಬಂದರು. ಆತನು 12 ಮಂದಿಯನ್ನು ಏನ್ ಮಾಡಿದಂತೆ, ಆರಿಸಿ. ಅನೇಕರು ಬಂದಿದ್ದಾರೆ, ಅವರೆಲ್ಲರ ಮಧ್ಯದಲ್ಲಿ ಎಷ್ಟು ಜನರನ್ನ ಆರಿಸಿಕೊಂಡಾತ? 12 ಜನರನ್ನ. ಹಲ್ಲೆಲೂಯಾ. 12 ಮಂದಿಯನ್ನ ಆರಿಸಿ ಅವರು ತನ್ನ ಸಂಗಡ ಇರಬೇಕೆಂತಲೂ ದೆವ್ವಗಳನ್ನ ಬಿಡಿಸುವ ಅಧಿಕಾರವುಳ್ಳವರಾಗಿ ಸುವಾರ್ತೆಯನ್ನು ಸಾರುವುದಕ್ಕೆ ತಾನು ಅವರನ್ನ ಕಳುಹಿಸುವೆನೆಂತಲೂ ಆ 12 ಮಂದಿಯನ್ನ ಆರಿಸಿ ನೇಮಿಸಿದನು ಎಂಬುದೇ. ಹಲ್ಲೆಲೂಯಾ. ಇವತ್ತಿನ ದಿವಸ ದೇವರು ನಿನ್ನನ್ನು ಆರಿಸಿ ತೆಗೆದುಕೊಂಡಿದ್ದಾನೆ. ಯಾಕೆ ದೇವರು ನಿನ್ನನ್ನು ಆರಿಸಿ ತೆಗೆದುಕೊಂಡಿದ್ದಾನೆ ಎಂಬುದಾಗಿ ಇವತ್ತು ನಾವು ಧ್ಯಾನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಪ್ರಿಯರೇ, ಹಲ್ಲೆಲೂಯಾ. ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ದೇವರು ನಮ್ಮನ್ನು ಯಾಕೆ ಆರಿಸಿಕೊಂಡಿದ್ದಾನೆ? ಮೊಟ್ಟ ಮೊದಲ ಅಂಶ ಏನಂತಂದ್ರೆ, ನಾವು ಆತನ ಸಂಗಡಲೇ ಇರಬೇಕಂತೇಳಿ ದೇವರು ನಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದಾನೆ. ಎಲ್ಲಿರ್ಬೇಕಂತ ಹೇಳ್ರಿ? ಆತನ ಸಂಗಡ. ಮೊದಲನೇ ಅಂಶ ಏನ್ರಿ? ಆತನ ಸಂಗಡ ಇರುವುದಕ್ಕಾಗಿ ದೇವರು ನಮ್ಮನ್ನ ಆರಿಸಿ ತೆಗೆದುಕೊಂಡಿದ್ದಾನೆ. ಇವತ್ತಿನ ದಿವಸ ಅನೇಕ ಜನರು ಯಾರ್ಯಾರನ್ನ ಆತನ ಆರಿಸಿ ತೆಗೆದುಕೊಂಡು ಆ ಆರಿಸಿ ತೆಗೆದುಕೊಂಡಂತ ಸಮಯದಲ್ಲಿ ಅವರ ಮೂಲಕವಾಗಿ ದೇವರು ಕೇಳುವಂತ ವಿಷಯ ಸಂಗತಿ ಒಂದೇ ಪ್ರಿಯರೇ, ಏನಂತೇಳಿ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದೇನೆ, ನೀವು ನನ್ನ ಸಂಗಡ ಇರಬೇಕು. ನಾನು ನಿಮ್ಮ ಸಂಗಡ ಇರ್ತೇನೆ, ನೀವು ಕೂಡ ನನ್ನ ಸಂಗಡ ಇರಬೇಕು. ಪ್ರಿಯರೇ, ನಾವು ನೋಡ್ತಾ ಇದ್ದೇವೆ, ಆ 12 ಜನ ಶಿಷ್ಯರನ್ನ ಸ್ವಾಮಿಯೇ ಆರಿಸಿ ತೆಗೆದುಕೊಂಡಾಗಲೂ ಕೂಡ ಆ 12ರಲ್ಲಿ ಒಬ್ಬನು ಮಾತ್ರ ಏನ್ ಮಾಡ್ತಾ ಇದ್ದಾನೆ? ಸ್ವಾಮಿಗೆ ದ್ರೋಹ ಮಾಡಿದವನು ಇದ್ದಾನೆ. ಸ್ವಾಮಿ ದ್ರೋಹ ಮಾಡಿದವನು ಇದ್ದಾನೆ. ಆ 12 ಮಂದಿಯಲ್ಲಿ ಅನೇಕರು ಹಿಂಜಾರಿ ಹೋದ್ರು ಕೆಲವು ಸಮಯದಲ್ಲಿ. ಪ್ರಿಯ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. 12 ಜನರಲ್ಲಿ ಅನೇಕರು ಕೆಲವೊಂದು ಸಂದರ್ಭದಲ್ಲಿ ಯೇಸುವೆ ಯಾರು ಇಲ್ಲ ಎಂಬುದಾಗಿ ಅವರು ಮಾತಾಡಿದಂತವರು, ಅವರ ಪರಿಸ್ಥಿತಿಗಳು ಅವರನ್ನು ಆ ರೀತಿಯಾಗಿ ಮಾತಾಡಿಸ್ತು. ಆದ್ರೆ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ, ಸತ್ಯವೇದ ಹೇಳ್ತಾ ಇದೆ, ಆತನು ಆರಿಸಿ ತೆಗೆದುಕೊಂಡಿದ್ದಾನೆ, ಅವರು ಆತನ ಸಂಗಡ ಇರಬೇಕು ಎಂಬುದಾಗಿ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ, ಮೊದಲನೇದಾಗಿ ದೇವರು ನಿನ್ನನ್ನು ಆರಿಸಿ ತೆಗೆದುಕೊಂಡಿದ್ದಾನೆ. ಆತನು ಕೇಳುವಂತದ್ದು ಒಂದೇ, ನೀನು ಆತನ ಸಂಗಡ ಜೀವಿಸಲಿಕ್ಕೆ ಸಂಪೂರ್ಣವಾಗಿ ನಿನ್ನ ಜೀವಿತವನ್ನು ಆತನಿಗೆ ಒಪ್ಪಿಸಿಕೊಡ್ತೀಯಾ? ನಿನ್ನ ಸಮಾಜದಲ್ಲಿ ಇರ್ತಕ್ಕಂಥ ಪರಿಸ್ಥಿತಿ
ಪರಿಸ್ಥಿತಿಗಳಾಗಿರ್ಬೋದು, ಕುಟುಂಬದಲ್ಲಿ ಇರ್ತಕ್ಕಂಥ ಪರಿಸ್ಥಿತಿಗಳಾಗಿರ್ಬೋದು, ನಿನ್ನ ಬಂಧುಗಳ ಮಧ್ಯದಲ್ಲಿ ಇರ್ತಕ್ಕಂಥ ಪರಿಸ್ಥಿತಿಗಳಾಗಿರ್ಬೋದು, ಆ ನೆಪಗಳು, ಆ ಕಾರಣಗಳು ಯಾವುದು ಬೇಡ. ಅವರೆಲ್ಲರ ಮಧ್ಯದಿಂದ ದೇವರು ನಿನ್ನನ್ನು ಪ್ರತ್ಯೇಕವಾಗಿ ಆರಿಸಿಕೊಂಡಿದ್ದಾನೆ. ನೀನು ಆತನ ಸಂಗಡ ಇರುವುದಕ್ಕೆ ಮನಸ್ಸು ಮಾಡ್ತೀಯ, ನೀನು ಆತನ ಸಂಗಡ ಜೀವಿಸುವುದಕ್ಕೆ ಮನಸ್ಸು ಮಾಡ್ತೀಯ. ನೀನು ಆತನಿಗೆ ಹತ್ತಿಕೊಂಡ ಸ್ಥಿತಿಯಲ್ಲಿ ಫಲ ಕೊಡುವಂತ ದ್ರಾಕ್ಷ ಬಳ್ಳಿಯೋಪಾದಿಯಲ್ಲಿ ಇರುವುದಕ್ಕೆ, ನೀನು ಕೊಂಬೆಯೋಪಾದಿಯಲ್ಲಿ ಇರುವುದಕ್ಕೆ ನೀನು ಇಷ್ಟಪಡ್ತೀಯ. ದೇವ್ರ ವಾಕ್ಯ ಹೇಳ್ತದೆ ಪ್ರಿಯರೇ, ದೇವರು ನಿನ್ನನ್ನು ಆರಿಸಿ ತೆಗೆದುಕೊಂಡಿದ್ದಾನೆ. ಕಾರಣ ಏನಂತಂದ್ರೆ ನೀನು ಆತನ ಸಂಗಡವೇ ಇರಬೇಕೆಂಬುದಾಗಿ. ಹಲ್ಲೆಲೂಯಾ. ಅಂತ ಕಾಲದಲ್ಲಿ ನಾವು ನೋಡ್ತಾ ಇದ್ದೇವೆ, ಅಂತ ಕಾಲದಲ್ಲಿ ಅನೇಕ ಕೆಟ್ಟದಾಗಿರ್ತಕ್ಕಂಥ ಘಟನೆಗಳು ಜೀವಿತದಲ್ಲಿ ಏನಂತ ಹೇಳಿದ್ರೆ ಲೋಕದಲ್ಲಿ ನಡೀತಾ ಇದ್ದಾವೆ ಪ್ರಿಯರೇ. ಎಂತ ಘಟನೆಗಳು ನಡೀತಾ ಇದ್ದಾವೆ? ದೇವರು ಮಾಡಿದಂತ ಅದ್ಭುತಗಳನ್ನ, ಆಶ್ಚರ್ಯ ಕಾರ್ಯಗಳನ್ನ ಹೊಂದಿದಂತ ಅನೇಕರು ಭಕ್ತರು ಏನ್ ಮಾಡ್ತಾ ಇದ್ದಾರೆ? ದೇವರ ಸಂಗಡ ಇರ್ಲಾರ್ದು ಏನ್ ಮಾಡ್ತಾ ಇದ್ದಾರೆ? ಪಾಪದ ಕಡೆಗೆ ಹೋಗ್ತಾ ಇದ್ದಾರೆ. ದೇವರ ಸಂಗಡ ಇರ್ಲಾರ್ದು ಏನ್ ಮಾಡ್ತಾ ಇದ್ದಾರೆ? ಲೋಕದಲ್ಲಿ ಮತ್ತೆ ಆ ಒಂದು ಅಸತ್ಯವಾದಂತ ರೀತಿಯಲ್ಲಿ ದೇವರನ್ನ ಏನ್ ಮಾಡ್ತಾ ಇದ್ದಾರೆ? ಹುಡುಕ್ತಾ ಇದ್ದಾರೆ ಪ್ರಿಯರೇ. ಅದಕ್ಕಾಗಿ ದೇವರು ಎಚ್ಚರಿಸ್ತಾ ಇದ್ದಾನೆ, ನಾನು ನಿನ್ನನ್ನು ಆರಿಸಿ ತೆಗೆದುಕೊಂಡಿದ್ದೇನೆ, ನನ್ನ ಸಂಗಡ ನೀನು ಇರ್ತೀಯ ಸಹೋದರನೇ, ನನ್ನ ಸಂಗಡ ನೀನು ಇರ್ತೀಯ. ನಿನ್ನನ್ನು ದೇವರು ಸ್ನೇಹಿತನೆಂಬುದಾಗಿ ಕರೆದಿದ್ದಾನೆ, ನಿನ್ನನ್ನು ದೇವರು ಆಳುಗಳಲ್ಲ ಮಕ್ಕಳು ಎಂಬುದಾಗಿ ಕರೆದಿದ್ದಾನೆ ಪ್ರಿಯರೇ. ಕಾರಣ ಒಂದು ಪ್ರಿಯರೇ, ಆತ ನಿನ್ನನ್ನು ಆರಿಸಿ ತೆಗೆದುಕೊಂಡಿದ್ದಾನೆ. ಆತನಿಗೆ ನೀನು ಮೀಸಲಾದಂತ ಜನವಾಗಿರ್ಬೇಕೆಂಬುದಾಗಿ ಆತ ನಿನ್ನನ್ನು ಆರಿಸಿ ತೆಗೆದುಕೊಂಡಿದ್ದಾನೆ. ಆತನು ನಿನ್ನನ್ನು ಯಾಕೆ ಆರಿಸಿ ತೆಗೆದುಕೊಂಡಿದ್ದಾನೆ ಅಂದ್ರೆ, ಆತನ ಸಂಗಡ ಇದ್ದು ರಾಜವಂಶಸ್ಥನಾಗಿ, ಯಾಜಕನಾಗಿ ನೀನು ಜೀವಿಸಬೇಕಂತೇಳಿ ಎಲ್ಲಾ ಜನಾಂಗಗಳ ಮಧ್ಯದಲ್ಲಿ ದೇವರು ನಿನ್ನನ್ನು ಏನ್ ಮಾಡಿದ್ದಾನೆ? ಆರಿಸಿ ತೆಗೆದುಕೊಂಡಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನೀನು ಆತನ ಸಂಗಡ ಇರುವಾಗ ಪ್ರಿಯರೇ, ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ನೀನು ಫಲ ಕೊಡುವಂತ ಮಗನಾಗ್ತಿ. ಎರಡನೇದಾಗಿ ಹಲ್ಲೆಲೂಯಾ. ಮೊದಲನೇದಾಗಿ ನೀನು ಆತನ ಆರಿಸಿ ನಿನ್ನನ್ನು ಯಾಕೆ ತೆಗೆದುಕೊಂಡಿದ್ದಾನಂತಂದ್ರೆ, ಮೊದಲನೇದಾಗಿ ಆತನ ಸಂಗಡ ಇರ್ಬೇಕಂತೇಳಿ ತೆಗೆದುಕೊಂಡಿದ್ದಾನೆ. ಎರಡನೇದಾಗಿ ಆತನ ಸಂಗಡ ನೀನು ಇರುವಾಗ ಆತನು ನಿನಗೆ ಏನ್ ಮಾಡ್ತಾನ್ರಿ? ಫಲ ಕೊಡುವೋಪಾದಿಯಲ್ಲಿ ಜೀವಿತವನ್ನು ಕೊಡ್ತಾನೆ. ಒಂದ್ಸಾರಿ ನೀವು ಓದ್ತೀರಿ, ಅದೇ ಓದಿದಂತ ವಾಕ್ಯ 15ನೇ ಅಧ್ಯಾಯ 16ನೆಯ ವಚನ, ಯೋಹಾನ ಬರೆದಂತ ಸುವಾರ್ತೆ. ಹಲ್ಲೆಲೂಯಾ. ಓದ್ರಿ. ನೀವು ಹೊರಟು ಹೋಗಿ ಫಲ ಕೊಡುವವರಾಗಬೇಕೆಂತಲೂ, ನೀವು ಕೊಡುವ ಫಲವು ನಿಲ್ಲುವಂತದ್ದಾಗಬೇಕೆಂತಲೂ ನಿಮ್ಮನ್ನ ನೇಮಿಸಿದ್ದೇನೆ. ಹಲ್ಲೆಲೂಯಾ. ಶಿಷ್ಯರನ್ನ ಸ್ವಾಮಿ ಕರೆದಾದ ಮೇಲೆ ಸ್ವಾಮಿ ಶಿಷ್ಯರು ಅಂದ್ಕೊಂಡ್ರೆ, ಆಯ್ತಪ್ಪ ಯೇಸು ಸಂಗಡ ಬಿಡ್ರಿ, ನಮ್ಗೆ ಯಾವ ಒಂದು ಸಮಸ್ಯೆ ಇಲ್ಲ. ಗುರುವೇ, ಸೃಷ್ಟಿಕರ್ತನಾದ ದೇವರೇ ನಮ್ಮ ಹತ್ತಿರದಲ್ಲಿದ್ದಾನೆ, ನಮಗೆ ಆತುಕೊಂಡಿದ್ದಾನೆ, ನಮ್ಮ ಸಂಗಡ ಇದ್ದಾನೆ, ನಮಗೆ ಯಾವ ಸಮಸ್ಯೆ ಇಲ್ಲ, ನಮಗೆ ಏನು ತೊಂದರೆಗಳಿಲ್ಲ ಅಂತೇಳಿ. ಆದ್ರೆ ದೇವರವರಿಗೆ ಜವಾಬ್ದಾರಿಯನ್ನ ಕೊಡ್ತಾರೆ. ಹಲ್ಲೆಲೂಯಾ. ಸುವಾರ್ತೆ ಸೇವೆಗೆ ಹೋದಂತ ಸಮಯದಲ್ಲಿ ಕೆಲವೊಬ್ರು ನನಗೆ ನೀವು ಆಳು ಅಂತೇಳಿ ಅನ್ಸುತ್ತೆ. ಕರೆ ನಿಜವಾಗ್ಲೂ ನಾನು ಆಳು. ಯಾರು ಹೇಳ? ನಾನು ದೇವರ ಹಾಳು. ಹಲ್ಲೆಲೂಯಾ. ತೋರಣದ ಮೇಲೆ ಒಬ್ರು ಇರ್ತಾರೆ, ಅವ್ರು ಯಾವಾಗಲೂ ಎಲ್ಲಿ ಬಿಡ್ರಿ ಪಾಸ್ಟರ್ ನೀವು ದೇವರ ಹಾಳಲ್ವಾ? ಹಲ್ಲೆಲೂಯಾ. ದೇವರ ಸೇವಕರಲ್ಲ. ಹಲ್ಲೆಲೂಯಾ. ದೇವರು ನಮಗೆ ಕೆಲಸವನ್ನ ಕೊಟ್ಟಿದ್ದಾನೆ. ಆ ಕೆಲಸ ಏನ್ರಿ? ಆತನ ಸತ್ಯ ಸುವಾರ್ತೆಯನ್ನು ನಾವೇನ್ ಮಾಡ್ಬೇಕು? ಸಾರಬೇಕು. ಹಲ್ಲೆಲೂಯಾ. ನಂಬಲಾರದೆ ಇರಲಿ, ಸಾರುವಂತದ್ದು, ಬೀಜವನ್ನ ಬಿತ್ತುವಂತದ್ದು ನಿನ್ನ ಕೆಲಸ. ನೀನು ಬೆಳೆಸೋದಕ್ಕೆ ಸಾಧ್ಯ ಇಲ್ಲ. ಬೆಳೆಸುವಾತ ದೇವರು ವಿಶೇಷವಾದ ಆತನು ಮಾತ್ರ ಆಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಫ್ರೆಂಡ್ಸ್, ನಾವು ನೋಡ್ತಾ ಇದ್ದೀವಿ, ದೇವರ ವಾಕ್ಯ ಹೇಳ್ತಾ ಇದೆ, ಎರಡನೇದಾಗಿ ದೇವರು ನಿನ್ನನ್ನು ಆರಿಸಿ ತೆಗೆದುಕೊಂಡಿದ್ದಾನೆ. ಕಾರಣ ನೀನು ಫಲ ಕೊಡುವಂತ ಮಗನಾಗಬೇಕು, ಫಲ ಕೊಡುವಂತ ಮಗಳಾಗಬೇಕು. ನೀನು ದೇವರ ಕುರಿತಾಗಿ ಎಷ್ಟು ಜನರಿಗೆ ನೀನು ತಿಳಿಸಿದೀಯಾ? ನಿನ್ನ ಭಕ್ತಿಯನ್ನು ನೋಡಿದಂತ ಎಷ್ಟು ಜನರು ದೇವರ ಸನ್ನಿಧಾನಕ್ಕೆ ಬಂದಿದ್ದಾರೆ? ನಿನ್ನ ಒಂದು ಜೀವಿತದಲ್ಲಿ ಬೆಳಕಿದೆನ, ಕತ್ತಲಿದೆನ, ನಿನ್ನ ಜೀವಿತದಲ್ಲಿ ಆಶೀರ್ವಾದ ಇದೆನ, ಶಾಪ ಇದೆನ, ನಿನ್ನ ಜೀವಿತದಲ್ಲಿ ಬಲಹೀನತೆಗಳಿದಾವ, ದೇವರ ಬಲ ಇದೆ, ನಿನ್ನ ಜೀವಿತದಲ್ಲಿ ಅಭಿಷೇಕ ಇದೆನ, ಅಭಿಷೇಕ ಕಳೆದುಕೊಂಡಂತ ಸ್ಥಿತಿಯಲ್ಲಿ ನೀನು ಜೀವಿಸ್ತಾ ಇದೀಯಾ? ಸಹೋದರ ಸಹೋದರಿ, ದೇವರ ವಾಕ್ಯ ಹೇಳ್ತದೆ, ಎಚ್ಚರಿಸ್ತಾ ಇದೆ. ಇವತ್ತಿನ ದಿವಸ ನಾವು ಫಲ ಕೊಡುವಂತವರಾಗಿದ್ದೇವಾ? ದೇವರ ಮಕ್ಕಳು ಎಂಬುದಾಗಿ ಹೇಳಿಸಿಕೊಳ್ಳುವಂತ ನಾವು, ದೇವರ ಮಕ್ಕಳು ಎಂಬುದಾಗಿ ಕಳಿಸಿಕೊಳ್ಳುವಂತ ನಾವು ದೇವರ ಸಂಗಡ ಇಲ್ಲಾರ್ದೇ ಇದ್ರೆ ನಾವು ಆತನಿಂದ ಆರಿಸಿಕೊಂಡಂತ ಮಕ್ಕಳಾಗೋದಕ್ಕೆ ಸಾಧ್ಯನೇ ಇಲ್ಲ ಪ್ರಿಯರೇ. ನಾವು ಲೋಕದ ಮಕ್ಕಳಲ್ಲ, ನಾವು ಸೈತಾನನ ಮಕ್ಕಳಲ್ಲ, ನಾವು ದೇವರ ಮಕ್ಕಳಾಗಿದ್ದೇವೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಎರಡನೇದಾಗಿ ನೀವು ಯಾವ ಫಲವನ್ನು ಕೊಡ್ತಾ ಇದ್ದೀರಿ? ಹಲ್ಲೆಲೂಯಾ. ನಿಮ್ಮ ಜೀವಿತ ಬದಲಾವಣೆಯಾಗಿದೆ, ನಿಮ್ಮ ಮನಸ್ಸು ಬದಲಾವಣೆಯಾಗಿದೆ, ನಿಮ್ಮ ಪಶ್ಚಾತ್ತಾಪದ ಹೃದಯದಿಂದ ದೇವರನ್ನ ನೀವು ಆರಾಧನೆ ಮಾಡಿದಾಗ ನಿಮ್ಮಲ್ಲಿ ಯಾವ ಕಾರ್ಯಗಳು ಜರುಗ್ತಾ ಇದಾವೆ ಅವುಗಳನ್ನ ನೀವು ನಿಮ್ಮ ಜೀವನದಲ್ಲಿ ಅನುಭವಿಸ್ತಾ ಇದ್ದೀರಾ? ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ಲೋಕದಲ್ಲಿ ನಾವು ನೋಡುವಾಗ ಸತ್ಯವೇದದಲ್ಲಿ ಅನೇಕ ಫಲಗಳಿದಾವೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಫಲಗಳು ಯಾವ ಫಲ ರೀ? ಮೊದಲನೇದಾಗಿ ಬೀಜವನ್ನು ಬಿತ್ತಿದಾಗ ಭೂಮಿ ನಮಗೆ ಏನ್ ಕೊಡುತ್ತೆ? ಫಲ ಕೊಡುತ್ತೆ. ಹಲ್ಲೆಲೂಯಾ. ಪ್ರೈಸ್. ಎರಡನೇದಾಗಿ ಸಂತಾನ ಭಾಗ್ಯ ಎನ್ನುವಂತ ಫಲ, ಅದಕ್ಕೆ ಗರ್ಭಫಲ ಎಂಬುದಾಗಿ ನಾವು ಹೇಳ್ತಿದ್ದೇವೆ. ಮೂರನೇದಾಗಿ ಒಬ್ಬ ವ್ಯಕ್ತಿ ದೇವರ ಕಡೆಗೆ ಬಂದಂತ ಸಮಯದಲ್ಲಿ ಆತನ ಮನಸ್ಸು
ಬದಲಾವಣೆಯಾದಾಗ ಅವನು ನಿಮ್ಮ ಮನಸ್ಸು ಬದಲಾವಣೆಯಾಗಿದೆ ಎಂಬುದಾಗಿ ಸ್ನಾನಿಕನಾದ ಯೋಹಾನನು ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯದಲ್ಲಿ ಹೇಳಿದ ಪ್ರಕಾರವಾಗಿ ತಕ್ಕ ಮನಸ್ಸಿನ ಫಲ ಎಂಬುದಾಗಿ ಅಲ್ಲಿ ಮಾತಾಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ. 4ನೇದಾಗಿ ನಾವು ನೋಡ್ತಾ ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಯಾವ ಫಲ ಅಂತ್ರಿ? ಯಾವ ಫಲ? ಆತ್ಮನ ಫಲ. ಯಾವ ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 22-23ನೇ ವಚನದಲ್ಲಿ ಅದರ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಈ ಫಲಗಳು ದೇವರು ನಮ್ಮನ್ನು ಕೇಳ್ತಾ ಇದ್ದಾನೆ ಈ ಸಮಯದಲ್ಲಿ. ನೀವು ಫಲ ಕೊಡುವವರಾಗಬೇಕಂತೇಳಿ ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದೇನೆ. ನಿಮ್ಮಲ್ಲಿ ಫಲಗಳು ಕಾಣ್ತಾ ಇಲ್ಲ, ದೇವರು ಅವಕಾಶ ಕೊಟ್ಟಿದ್ದಾನೆ, ಸಮಯ ಕೊಟ್ಟಿದ್ದಾನೆ, ಆದ್ರೂ ಕೂಡ ಫಲ ಬಿಡಲಾರದಂತ ಸ್ಥಿತಿಯಲ್ಲಿ ನೀವು ಇದ್ದೀರೇನು? ಲೋಕ 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 ಎಂಬುದಾಗಿ ಲೋಕದ ಜಂಜಾಟದಲ್ಲಿ ಸಿಲುಕಿಕೊಂಡವರಾಗಿ ಅದೇ ಕಾರ್ಯಗಳಲ್ಲಿ ನೀವು ನಿಮ್ಮಗ್ನರಾಗಿದ್ದೀರೇನೋ? ದೇವರು ನಿಮ್ಮನ್ನು ಕರೆದಂತ ಉದ್ದೇಶವನ್ನು ನೀವು ಮರೆತು ಬಿಟ್ಟಂತವರಾಗಿದ್ದೀರೇನೋ? ಪ್ರಿಯರೇ, ಸಹೋದರ ಸಹೋದರಿ, ದೇವರು ವಾಕ್ಯ ಹೇಳ್ತಾ ಇದೆ, ದೇವರು ನಿನ್ನನ್ನು ಆರಿಸಿ ತೆಗೆದುಕೊಂಡಿದ್ದಾನೆ, ಆತನ ಸಂಗಡ ಇರಬೇಕಂತೇಳಿ. ದೇವರು ನಿನ್ನನ್ನು ಆರಿಸಿ ತೆಗೆದುಕೊಂಡಿದ್ದಾನೆ, ನೀನು ಫಲ ಕೊಡುವಂತ ಮಗನಾಗಬೇಕಂತೇಳಿ, ನೀನು ಹೊರಟು ಹೋಗಿ ಫಲ ಕೊಡುವಂತ ವ್ಯಕ್ತಿ ಆಗಬೇಕಂತೇಳಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಸ್ಪಷ್ಟವಾಗಿ ಹೇಳ್ತಾ ಇದೆ, ಆ ಫಲ ನನ್ನಲ್ಲಿ ನಿನ್ನಲ್ಲಿ ಇವತ್ತಿನ ದಿವಸ ಕಾಣಿಸಿಕೊಳ್ತಾ ಇದೆಯಾ? ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯಥಾರ್ಥವಾಗಿ ನಮ್ಮ ಜೀವಿತವನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ ಪ್ರಿಯರೇ. ನಮ್ಮ ಜೀವಿತ ಯಾವ ರೀತಿಯಾಗಿದೆ? ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹುಟ್ಟಿದಾಗ ನಾವು ಯಾವ ರೀತಿಯಾಗಿದ್ವಿ, ಬೆಳೀತಾ ಬೆಳೀತಾ ನಾವು ಯಾವ ರೀತಿಯಾಗಿದ್ವಿ, ಈ ಸಮಯದಲ್ಲಿ ನಾವು ಯಾವ ರೀತಿಯಾಗಿ ಇದ್ದೀವಿ? ಲೋಕದ ಲಕ್ಷಣಗಳು, ಲೋಕದ ಕೆಲವೊಂದು ವಿಷಯಗಳು, ಸಂಗತಿಗಳು ನಮ್ಮಲ್ಲಿ ಒಕ್ಕೊಂಡು ನಮ್ಮನ್ನ ಬಲಹೀನತೆ ಕಡೆಗೆ ನಡೆಸಿದಾವೇನೋ? ಒಂದು ಸಾರಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಆ ಒಂದು ಬಲಹೀನತೆ ಕಡೆಗೆ ನಡೆಸಿರ್ತಕ್ಕಂಥ ಆ ಕಸ ಫಲ ಕೊಡಲಾರದಂತ ಸ್ಥಿತಿಯ ಕಡೆಗೆ ನಿನ್ನ ನಡೆಸ್ತಾ ಇದ್ದಾನೆ. ಒಂದು ಸಾರಿ ನಿನ್ನ ಜೀವಿತವನ್ನ ಪರೀಕ್ಷೆ ಮಾಡಬೇಕು. ಈ ಸಮಯದಲ್ಲಿ ದೇವರು ನಮ್ಮಿಂದ ಕೋರ್ತಾ ಇದ್ದಾನೆ, ನೀ ನನ್ನ ಸಂಗಡ ಇರು, ನೀ ನನ್ನ ಜೊತೆಗೆ ಇರು, ನೀನು ನನ್ನ ಜೊತೆಗಿದ್ದು ನೀನು ಫಲ ಕೊಡುವಂತ ಮಗನಾಗ. 15ನೇ ಮೊದಲನೇ ವಚನ ಓದೋಣ. ಯೋಹಾನ ಬರೆದ ಸುವಾರ್ತೆ, ನಾನೇ ನಿಜವಾದ ದ್ರಾಕ್ಷಿ ಬಳ್ಳಿ, ನನ್ನ ತಂದೆ ತೋಟಗಾರನು, ನನ್ನಲ್ಲಿದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದು ಹಾಕುತ್ತಾನೆ. ಫಲ ಕೊಡುವ ಪ್ರತಿಯೊಂದು ಕೊಂಬೆಯು ಹೆಚ್ಚು ಫಲ ಕೊಡುವ ಹಾಗೆ ಅದನ್ನ ಶುದ್ಧಿ ಮಾಡುತ್ತಾನೆ. ಫಲ ಕೊಡುವಂತ ವ್ಯಕ್ತಿಗಳನ್ನು ಕೂಡ ಶುದ್ಧಿ ಮಾಡುವಂತ ಅವಶ್ಯಕತೆ ಇದೆ ಪ್ರಿಯ. ಫಲ ಕೊಡಲಾರದಂತ ಆ ಒಂದು ಕೊಂಬೆಗಳನ್ನ ದೇವರು ಏನ್ ಮಾಡ್ತಾನಂತೆ? ಕಡಿದು ಬಿಸಾಕ್ತಾನೆ. ಹಲ್ಲೆಲೂಯಾ. ಪ್ರೇಸ್ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರ. ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಪ್ರೇರೆ, ಆತನಿಗೆ ಫಲ ಕೊಡುವಂತ ಮಕ್ಕಳು ನಾವು ಆಗೋಣ. ನಾವು ಫಲ ಕೊಡುವಂತವ್ರು ಆಗ್ಬೇಕಂತಂದ್ರೆ ಏನ್ ಮಾಡ್ಬೇಕ್ರಿ? ನಮ್ಮ ಕುಟುಂಬದವರು, ನಮ್ಮ ಸಂಬಂಧಿಕರು, ನಮ್ಮ ನೆರೆಹೊರೆಯವರು, ನಮ್ಮ ಸಮಾಜದಲ್ಲಿ ವಾಸ ಮಾಡುವಂತ ಎಲ್ಲಾ ಜನರಿಗೆ ದೇವರ ಸುವಾರ್ತೆಯನ್ನು ನಾವೇನ್ ಮಾಡೋಣ? ತಿಳಿಸೋಣ. ದೇವರು ಹೇಳಿರುವಂತದ್ದು ಒಂದೇ, ನೀವು ಹೊರಟು ಹೋಗಿ ಏನ್ ಮಾಡ್ರಿ? ಭೂಮಿಯ ಕಟ್ಟ ಕಡೆಯವರೆಗೆ ಏನ್ ಮಾಡ್ಬೇಕಂತೆ? ಯೇಸು ಸ್ವಾಮಿಯ ಕುರಿತಾಗಿ ತಿಳಿಸ್ಬೇಕು. ಅದು ಪ್ರತಿಯೊಬ್ಬ ದೇವರು ನಂಬಿದಂತ ಮಗನ ಮಗಳ ಸಂಪೂರ್ಣವಾದಂತ ಜವಾಬ್ದಾರಿ ಪ್ರಿಯರೇ. ಹಲ್ಲೆಲೂಯಾ. ಯೇಸು ಸ್ವಾಮಿ ಅವರನ್ನ ಕರೆದವರಿಗೆ ಜವಾಬ್ದಾರಿ ಕೊಟ್ಟ. ಏನ್ ಜವಾಬ್ದಾರಿ ಕೊಟ್ಟ? ನೀವು ಹೊರಟು ಹೋಗಬೇಕು, ಫಲ ಕೊಡುವವರಾಗಬೇಕು, ನಿಮಗೆ ನಾನು ಅಧಿಕಾರ ಕೊಡ್ತಾ ಇದ್ದೇನೆ. ಯಾವ ಅಧಿಕಾರ ರೀ? ದೆವ್ವಗಳನ್ನು ಬಿಡಿಸುವಂತ ಅಧಿಕಾರ. ಅವ್ರ ವಾಕ್ಯ ಸಾರುವಾಗ ಅನೇಕರು ರಕ್ಷಣೆ ಮಾರ್ಗದ ಕಡೆಗೆ ಬರುವಂತ ಅಧಿಕಾರ. ಅವ್ರು ಹೆಚ್ಚು ಪ್ರಾರ್ಥನೆ ಮಾಡಿದಾಗ ಅನೇಕ ರೋಗಿಗಳಿಗೆ ಸ್ವಸ್ಥತೆಯಾಗುವಂತ ಅಧಿಕಾರ. ಅವರು ಹೋಗುವಾಗ ಅನೇಕ ಭಯಂಕರವಾದಂತ ಪಾಪದಿಂದ ತುಂಬಿದಂತ ಜನರು ಪರಿಶುದ್ಧತೆ ಕಡೆಗೆ ಬರುವಂತ ಅಧಿಕಾರವನ್ನ ದೇವರು ಕೊಟ್ಟ ಪ್ರಿಯರೇ. ಹಲ್ಲೆಲೂಯಾ. ಪ್ರೇಸ್ ದಿ ಲಾರ್ಡ್. ದಿವಸ ದೇವರು ವಾಕ್ಯ ಹೇಳ್ತಾರೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ ಸ್ಪಷ್ಟವಾಗಿ. ಏನಂತ ಹೇಳಂತಂದ್ರೆ, ದೇವರು ನನ್ನನ್ನು ನಿನ್ನನ್ನು ಆರಿಸಿ ತೆಗೆದುಕೊಂಡಿದ್ದಾನೆ. ನಾನು ನೀನು ಸಾಮಾನ್ಯವಾಗಿರ್ತಕ್ಕಂಥ ಮನುಷ್ಯರಲ್ಲ, ನಾವು ಅಸಾಮಾನ್ಯವಾದಂತ ಮನುಷ್ಯರಾಗಿದ್ದೇವೆ. ಯಾಕಂದ್ರೆ ಪರಲೋಕ ಸಂಸ್ಥಾನದಲ್ಲಿ ಕೂಡಿಸಬೇಕಂತೇಳಿ ದೇವರು ನನ್ನನ್ನು ನಿನ್ನನ್ನು ಏನ್ ಮಾಡಿದ್ದಾನೆ? ಆರಿಸಿ ತೆಗೆದುಕೊಂಡಿದ್ದಾನೆ.